ಟ್ರೋಲ್ಗಳಿಂದ ಲವರ್ ಜೊತೆ ಜಗಳ ಆಯಿತು, ತುಂಬ ನೋವು ಕೊಟ್ಟ ಅಂತ ಸೋನು ಗೌಡ ಕಣ್ಣೀರಿಟ್ಟಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸದಾ ಆ್ಯಕ್ಟಿವ್ ಆಗಿರ್ತಾರೆ. ಆಗಾಗ ಫೋಟೋ, ಕೆಲ ಹಾಟ್ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ತಮ್ಮ ಲವ್ ಬ್ರೇಕಪ್ ಸ್ಟೋರಿಯನ್ನು ಶೇರ್ ಮಾಡಿದ್ದು ಅದು ಈಗ ವೈರಲ್ ಆಗಿದೆ. ಪ್ರೀತಿಯಲ್ಲಿ ಅನುಭವಿಸಿದ ನೋವಿನ ಬಗ್ಗೆ ಮಾತನಾಡಿದ್ದು ಈಗ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಎಲ್ಲರ ಜೀವನದಲ್ಲೂ ಪ್ರೀತಿ ಅನ್ನೋದು ಸ್ವೀಟ್ ಚಾಪ್ಟರ್ ಆಗಬೇಕಿಲ್ಲ. ಕೆಲವರಿಗೆ ಅದು ಜೀವನ ಪೂರ್ತಿ ಮರೆಯದ ಗಾಯ, ಕೆಲವರಿಗೆ ಕನವರಿಸುವ ಕನಸಿನಂತೆ. ಪ್ರೀತಿ ಒಬ್ಬೊಬ್ಬರ ಬದುಕಿನಲ್ಲಿ ಒಂದೊಂದು ರೀತಿ ಇರುತ್ತೆ. ಸೋನು ಶ್ರೀನಿವಾಸ್ ಗೌಡ ತಮ್ಮ ಲವ್ ಬ್ರೇಕಪ್ ಬಗ್ಗೆ ಮಾತನಾಡಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಅವರು ಟ್ರೋಲ್ಗಳಿಂದ ತನ್ನ ಲವ್ ಲೈಫ್ ಹೇಗೆ ಹಾಳಾಯಿತು ಅನ್ನೋದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಮ್ಮನ ಜೊತೆ 6 ತಿಂಗಳು ಮಾತು ಬಿಟ್ಟಿದ್ದರ ಬಗ್ಗೆಯೂ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಟ್ರೋಲ್ಗಳನ್ನೆಲ್ಲ ನೋಡಿ ನನ್ನ ಲವ್ವಲ್ಲಿ ಜಗಳ ಸ್ಟಾರ್ಟ್ ಆಯಿತು, ಮತ್ತೆ ನನ್ನ ಫ್ಯಾಮಿಲಿಯಲ್ಲಿ ಜಗಳ ಸ್ಟಾರ್ಟ್ ಆಯಿತು. ಅಮ್ಮ ಅಂತೂ ನನ್ನ ಜೊತೆ 6 ತಿಂಗಳು ಮಾತನಾಡಿರಲಿಲ್ಲ. ನಾನು ಪರವಾಗಿಲ್ಲ ಬಿಡು, ಮಾತನಾಡಿಲ್ಲ ಅಂದರೆ ಏನು ಅಂತ ಸುಮ್ಮನಿದ್ದೆ. ಲವ್ ಲೈಫ್ ಅಂತೂ ಹದಗೆಟ್ಟು ಹೋಗಿತ್ತು. ನನ್ನ ತಮ್ಮ ಸಾಗರ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದ. ನೀನು ಏನಾದರೂ ಮಾಡೇ ಮಾಡ್ತೀಯಾ ಅಂತ ಹೇಳ್ತಲೇ ಇದ್ದ. ನಾನು ಲವ್ನಲ್ಲಿ ಎಷ್ಟೊಂದು ನೊಂದಿದ್ದೀನಿ. ನನ್ನ ನಿಜವಾದ ಜೀವನ ಸ್ಟಾರ್ಟ್ ಆಗಿದ್ದೆ ಈಗ. ಲವರ್ ಅಂತೂ ತುಂಬ ನೋವು ಕೊಟ್ಟಿದ್ದಾನೆ. ನನಗೆ ಎಷ್ಟು ನೋವು ಕೊಟ್ಟಿದ್ದಾನೆ ಅಂದರೆ ಹೇಳೋಕ್ಕಾಗಲ್ಲ. ದಿನವೂ ನೆಗೆಟಿವಿಟಿ, ಚುಚ್ಚಿ ಮಾತನಾಡೋದು, ಒಬ್ಬರ ಜೊತೆ ಒಂದು ಮಾತನಾಡೋಂಗಿಲ್ಲ. ನನಗೆ ಎಲ್ಲವೂ ತುಂಬ ಸಾಕಾಗಿತ್ತು. ದಿನವೂ ಜಗಳ ಮಾಡುವ ಶಕ್ತಿ ಇರಲಿಲ್ಲ. ನೀನು ಬೇಡ ಅಂತ ಹೇಳಿ ಒಂದು ದಿನ ಬಿಟ್ಟು ಬಂದೆ. ಮತ್ತೆ ಪ್ಯಾಚಪ್ ಆಯಿತು. ಮತ್ತೆ ಪ್ಯಾಚಪ್ ಆದಮೇಲೆ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಸೋನು ಶ್ರೀನಿವಾಸ್ ಕೂಡ ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.